ಈ ಚಮಕೇರಿ ಪುಣ್ಯಕ್ಷೇತ್ರದ ಗಣಮಹಿಮನು ದಯಾಗಣನು ನಂಬಿ ನೆರೆ ನಂಬಿದ ಭಕ್ತರನ್ನ ಕೈ ಬಿಡದೆ ಕಾಪಾಡುವಂಥವನು ಮೂರು ಲೋಕದ ಒಡೆಯನು ಆಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪ್ರತಿ ವರ್ಷ ನಡೆದುಕೊಂಡು ಬರುವಂಥ ಈ ಬಸವ ಜಯಂತಿಯ ಒಂದು ಆ ಸದಾಶಿವ ಶಿವಯೋಗಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಇಲ್ಲಿ ಸೇವೆಗೈದು ಆ ನಿರಂಜನ ನಿರಾಕಾರ ಸ್ವರೂಪದ ಆದಿಶಕ್ತಿ ಮಾತೆಯ ಅಂಥ ಸ್ವರೂಪಗಳ ದಿವ್ಯ ಶಕ್ತಿಯನ್ನು ತಂದು ಧರೆಗಿಳಿಸಿದಂಥ ಆ ಪಾವನ ಮೂರ್ತಿ ಸದಾಶಿವ ಶಿವಯೋಗಿಯ ಸಿದ್ದರಾಮೇಶ್ವರನ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶರಣ ಹಾಗೂ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಈ ಬಿಸಿಲು ನೋಡಿದರೆ ನಿಮಗೆ ಅನಿಸ್ತದೆ ಬಹಳಷ್ಟು ಸಲ ಇದನ್ನ ನಿಮ್ಮ ಸ್ಥಾನದಲ್ಲಿ ಹೇಳಿನ ಏನು ಹೇಳಿತಪ್ಪ ಅಂತಂದ್ರ ನೊಸಲ ಗಣ್ಣಯ್ಯನ ಬಿಸಿಲು ಅಂದ್ರೆ ಉರಿ ಬಿಸಿಲು ಅಂತ ಎಲ್ಲಿ ಕೂತರು ಸಮಾಧಾನ ಇಲ್ಲ. ಆದರೂ ಇಂಥ ಉರಿ ಬಿಸಿಲಿನಲ್ಲಿ ತಾವೆಲ್ಲರೂ ಏಕಾಂತದಿಂದ ಶಾಂತ ಪ್ರಶಾಂತದಿಂದ ನೀವು ಕುಳಿತೀರಿ. ನಮಗೊಂದು ಇದನ್ನೊಂದು ನೆಲ ಹಿಡ್ದಾರ, ನೀವು ಅವುಗಳ ಮೇಳ ಶರಣರು ಅನ್ಬೋದು. ಯಪ್ಪ ನೀರು ನೆಲ್ಲಾಗ ನಿತ್ತಿ ನಮ್ಮನ್ನ ಬಿಸಿಲಾಗ ಕುಂಡಿಸಿ ಮತ್ತು ಇದು ಹೆಂಗಪ್ಪ ಅಂತ ಕೇಳ್ಬೋದು. ಈ ಬಿಸಿಲು ನೋಡಿದ್ರೆ ನಾ ಹೇಳಬಾರ್ದು, ನೀವು ಕೇಳಬಾರ್ದು. ಆದರೂ ಏನಿಲ್ಲಪ್ಪ, ನಮ್ಮ ಮುಂದಿನ ಸನ್ಮಾರ್ಗವನ್ನು ತೋರಿಸುವಂಥ ಎರಡು ಮಾತು ಹೇಳಂದ್ರೆ ಹೇಳ್ತೇವೆ. ಹೇಳಲಿ ಬಂದಾರು, ಕೇಳೋರು ಯಾರಿಲ್ಲ. ಚಿಕ್ಕನವ್ರು ಹೇಳೋರು ಭಾಳ ಮಂದಿ ಆಗ್ಯಾರ, ಕೇಳೋರ ಕಮ್ಮಿ ಆಗಿ. ಇರ್ಲಿ, ಅವ್ರದ್ದೊಂದು ವಾಕ್ಯ ಐತಿ, ಮೂಲ ಸಿದ್ದರಾಮೇಶ್ವರ. ನಮ್ಮ ಮೂಲ ತಳ ಬಬಲಾದೆ ಅಲ್ಲ, ಸಾರವಾಡ. ನಿಮಗೂ ಎಲ್ಲ ಕಲ್ಪನಾ ಇರಲಿ. ಆ ಸಾರವಾಡದಿಂದ ನಮ್ಮ ಮೂಲ ಪುರುಷರು ಸಿದ್ದರಾಮೇಶ್ವರು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು 12 ಜ್ಯೋತಿರ್ಲಿಂಗಗಳನ್ನು ಸಂಚಾರ ಮಾಡಿ ಕೊನೆಗೆ ಬಬಲಾದಿಗೆ ಬಂದು ಗಟ್ಟಿಯಂಗೆ ಮೆಟ್ಟು ಹಾಕಿದವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮೇಶ್ವರು. ಆ ಸಿದ್ದರಾಮೇಶ್ವರ ಕೃಪೆಯಿಂದ ನಾವೆಲ್ಲರೂ ವಂಶಾವಳಿ ಬಂದವರು. ಆ ಸಿದ್ದರಾಮೇಶ್ವರು
ಒಂದು 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 ಸ್ತೋತ್ರವನ್ನು ನಿರ್ಮಾಣ ಮಾಡಿದವರು ಸದಾಶಿವಪ್ಪನವರಲ್ಲ, ಸಿದ್ದರಾಮೇಶ್ವರಿ. ಪುರಾಣ ಬರಿಸೈತಿ, ಅದೆಲ್ಲ ಓದ್ರಿ ನಿಮಗೆ ಗೊತ್ತಾಕೈತಿ. ಸದಾಶಿವಪ್ಪನವರು 120 130 ಈಗೇನು ಫೋಟೋದಾಗ ಅದಾರಲ್ಲ, ಶಿವಮುತ್ಯಾರಂತರು ನಿಮ್ಮ ಊರಿಗೆ ಬರ್ತಿದ್ದಾರೆ. ಚಮಕೇರಿ ತವ್ರ ಮನೆ ಅಂತ ಹೋಗ್ಯಾರ. ಜಗದಾಳಕ್ಕ ಸದಾಶಿವಪ್ಪನವರು ತವ್ರ ಮನೆ ಅಂತ ಹೋಗ್ಯಾರ. ಇದೆಲ್ಲ ನಮ್ಮ ವಂಶಾವಳಿ. ಮತ್ತು ಈಗ ಅದಾರಲ್ರಿ ಮಠದವ್ರು ಅಂತಂದ್ರೆ ಅವರು ವಂಶಾವಳಿ. ಅವರು ಹೆಣ್ಣೋಳಿ ಕಡೆಯಿಂದ ಬಂದವರು, ನಾವು ಗಂಡೋಳಿ ಕಡೆಯಿಂದ ಬಂದ. ಇರ್ಲಿ, ಅದೇನೇ ಇರಲಿ. ಅವ್ರು ಏನು ಹತ್ತಿದ್ರಪ್ಪ ಅಂತಂದ್ರೆ ಅರಿವ ಹಾವಿನ ಗಂಡ ಸಿದ್ದರಾಮೇಶ್ವರ, ಉರಿಯುವ ಕಿಚ್ಚಿನ ಗಂಡ ಲಂಡ ಮಂಡರ ಗಂಡ, ವೇದವಾದಿಗಳ ಗಂಡ, ಪುಂಡ ಪಂಡಿತರ ಗಂಡ, ನಾ ಮೇಲ ನೀ ಮೇಲ ಅನ್ನುವವರ ಗಂಡ, ಚಾಡಿ ಚಿಪ್ಪಾಟಿ ಮಾಡುವವರ ಗಂಡ, ಒಟ್ಟು ಕುದಿಯುವವರ ಗಂಡ, ಕೊಡದೆ ಹಂಗಿಸುವವರ ಗಂಡ. ದೇಹ ಬುದ್ಧಿ ಬೆಳೆಸಿಕೊಂಡು ಜಗಕ್ಕೆ ಬೇಸರ ಆಗುವವರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಾಯಿಯ ಗಂಡ, 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದ್ ದಿನದ. ಅದಕ್ಕೊಂದು ಅರ್ಥ ಐತಿ, ಈಗ ಬಿಸಲಾಗಿ ಹೇಳೋದು ಬೇಡ, ಹೇಳ್ತಾನೆ. 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದ್ ದಿನ. ಇವ್ರೇನತ್ತಾರು, 3 ಲೋಕ ಮುಂಡಿ ಪಚಾಲಿಕೆ ಅಂತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದ್ ದಿನ, ಪಕಾಲಿ ಪಚಾಕಿ ದೋಸ್ತರ ಹೋದ್ ದಿನ, ಜೈ ನಮ ಪಾರ್ವತಿ ಪತಿ ಶಿವಹರರ ಮಾದಿ ಅವ್ರು ನಿರ್ಮಾಣ ಮಾಡಿದ್ರು. ಅಂಥ ಒಂದು ಕ್ಷೇತ್ರಗಳಲ್ಲಿ ನೀವು ಮಾಡಿರ್ತಕ್ಕಂಥ, ಬಹುಶಃ ಚಮಕೇರಿ ಅವರ ಭಾಳ ಮಠ ಮಾಡಿರಿ. ಈ ಎಲ್ಲ ಮಠಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹೇಳೋದು ಏನಪ್ಪ ಅಂತಂದ್ರೆ, ಇವತ್ತಿನ ದಿನ ನಿಮಗೆಲ್ಲ ಹೇಳ್ಕೊತ ಬಂದೈತಿ. ಇನ್ನೊಮ್ಮೆ ನೆನಪಿಸಿ ಮೊದಲು ಪ್ರಥಮ ಕೇಳ್ತಾನೆ. 4 ಥರ ಮಳೆ ಆಗ್ತೈತಿ, 4 ಥರ ಬೆಳೆ ಬರ್ತೈತಿ. ಅದೇ ಹಂಗ್ರಿ ಅಪ್ಪಾರ, ಮಳೆ ಬೆಳೆ ಒಂದ ತಿಳ್ಕೊಂಡು ಮತ್ತು ನೀವು 4 ಥರ ಹೇಳಾಕದ ಮುಂದೆ ನಿಮಗೆ ಗುರ್ತಾಕೈತಿ. 4 ಥರ ಮಳೆ ಆಕೈತಿ. ಬರೀ ಚಮಕೇರಿದ ಅಷ್ಟೇ ಹೇಳಂಗಿಲ್ಲ, ಇಡೀ ವಿಶ್ವದನ ಮಳೆ ಬೆಳೆ ಹೇಳಕತ್ತನ. ಈಗ ಒಂದೊಂದು ಕಡೆ ಹೆಚ್ಚು ಕಡಿಮೆ ಆಗ್ತೈತಿ. 4 ಥರ ಮಳೆ ಆಗ್ತತಿ, 4 ಥರ ಬೆಳೆ ಬರ್ತೈತಿ. ದರ ಮಾತ್ರ ಒಮ್ಮೆ ಮ್ಯಾಳ್ಗಿ ಮ್ಯಾಗ ಏರ್ಕೊಂಡಿರ್ತೈತಿ, ಒಮ್ಮೆ ಅಂಗಳಕ್ಕೆ ಬರ್ತೈತಿ. ನಡುಮನ್ಯಾಗ ಇರಾಕು ಅಲ್ಲತೈತಿ. ಯಾರು ರೈತ ಬಾಂಧವರು ಯಾರು ಅಂಜು ಕಾರಣಿಲ್ಲ. ನೆರೆ ನಂಬಿದವರನ್ನ ಭಕ್ತಿದಿಂದ ಸೇವಾ ಮಾಡೋರ್ನ ಹೆಂಗ ಕಾಪಾಡ್ತಾನಪ್ಪ ಅಂತಂದ್ರೆ, ಹೆಂಗ ಹಡೆದ ತಾಯಿ ಕೂಸಿನನ್ನ ತನ್ನ ಒಡಲೊಳಗಿಟ್ಟುಕೊಂಡು ಉಡಿಯಲ್ಲಿ ಕಟ್ಕೊಂಡು ಹೆಂಗ ಜೋಪಾನ ಮಾಡ್ತಾಳ, ಹಂಗ ಸದಾಶಿವ ಶಿವಯೋಗಿ ಮಾಡ್ತಾನು. ನೀವು ಯಾರು ಚಿಂತೆ ಮಾಡ. ಇಷ್ಟೇನು ನಿಮಗೆ ಹೇಳೈತಿ. ಆನೆ ಕಿಮ್ಮತ್ತ ಎತ್ತಿಗೆ, ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ, ಮನುಷ್ಯನಿಗೆ ಕಿಮ್ಮತ್ತಿಲ್ಲಾಗೈತಿ.
ವಾಹನಗಳೇ ಕುರಿ ಹಿಂದಗತಿ ಭಾಳ ಬೆಳೆದಾವ. ರೋಡ್ ಒಳಗೆ ಒಂದೊಂದು ದೊಡ್ಡ ಆಗ್ಯಾವು, ಸಣ್ಣ ಆಗ್ಯಾವ. ನಿಮಗೆ ಹೇಳ್ತನು, ಹೊರಸಲ ದಾಟಿದು ಹೊರಗೆ ಹೋದ ಮನುಷ್ಯ ವಾಹನ ಮ್ಯಾಗ ಹೋಗೋರು ಭಾಳ ಎಚ್ಚರ್ಲೆ ಹೋಗ್ರಿ, ಭಾಳ ಎಚ್ಚರ್ಲೆ ಬರ್ರಿ. ಯಾಕತ್ತಂದ್ರ ಇದು ವಿಷಯನ ಹಂಗೈತಿ. ಇದು ಹೆಂಗೆ ಕೋಳಿ ಫಾರ್ಮ್ದಾಗ ಒಮ್ಮೆ ಬ್ಯಾನ್ ಬತ್ತು, ಕುರಿ ಫಾರ್ಮ್ದಾಗ ಒಮ್ಮೆ ಬ್ಯಾನ್ ಬತ್ತಂದ್ರೆ ಹೆಂಗ ಲಟಪಟ ಸಾಯ್ತವಲ್ಲ, ಹಂಗೈತಿ ಇದು ಕಾಲಿನ. ಇನ್ನೊಂದು ನಿಮಗೆ ಹೇಳಿನ ನಿತ್ಯ ಭಾಳ ಸಲ ಹೇಳೈತಿ, ನಿಮ್ ಕಿವಿಗೂ ಬಿದ್ದಾವ. ನಿತ್ಯ ಪ್ರಳಯ, ಕಾಲ ಪ್ರಳಯ, ಅಹಂ ಪ್ರಳಯ, ಪ್ರಳಯ, ಮಹಾಪ್ರಳಯ. ಇನ್ನ ಪ್ರಳಯಕ್ಕೆ ಹೋಗಿ ಮುಟ್ಟಿಲ್ಲ, ಆ ಪ್ರಳಯಕ್ಕೆ ಬರೋ ತಯಾರಿ ನಡೆದೈತಿ. ಮಹಾಪ್ರಳಯ ಅಂತರೂ ಮುಂದೈತಿ. ಇದು ಅಹಂ ಪ್ರಳಯ ಅಂತಂದ್ರೆ ನಿತ್ಯ ದಿವಸ ಎಲ್ಲರ ಅವ್ರ ದೇಹಕ್ಕೆ ಜೀವಕ್ಕೆ ಬಿಡುಗಡೆ ಆಗಿ ಆಯುಷ್ಯ ತೀರ್ಕೋತಾರೆ. ಇದು ನಿತ್ಯ, ಇದು ನಡೆದೈತೆ. ಜನನ ಮರಣ, ಆ ಕಾಲ ಕಟ್ಟಳೆಯನ್ನು ನಿಲ್ಲಿಸುವ ಶಕ್ತಿ ಯಾರಿಗಿಲ್ಲ. ನಡೆದ ಸರ್, ಗಾಳಿ ಬೀಸಬೇಕು, ಬೆಂಕಿ ತೇಜವನ್ನು ಕೊಡಬೇಕು. ಇದು ನಡೀತದೆ. ಆ ಒಂದು ಅಹಂ ಪ್ರಳಯ ಮಾನ್ಯ ಆತ. ಅಹಂ ಪ್ರಳಯ ಅಂತಂದ್ರೆ ಅದಕ್ಕೆ ಕಾರ್ನಿಲ್ಲಿ ಏನಿಲ್ಲಿ ಜಗಳ ಹಿಡಿದು ಗುರ್ತೈತ್ಲೆ ಟಿವ್ಯಾಗದು ನೋಡಿ. ಅಹಂ ಪ್ರಳಯ, ನಾ ಬಡ ನೀ ಬಡ, ನನ್ನ ದೇಶ ದೊಡ್ಡದು, ನಾ ದೊಡ್ಡವ, ನನ್ನಲ್ಲಿ ಆ ಬಾಂಬ್ ಐತಿ, ನಿನ್ನಲ್ಲಿ ಈ ಬಾಂಬ್ ಐತಿ. ಅದನ್ನೆಲ್ಲ ಜಗತ್ತಿಗೆ ತೋರಿಸೋ ಸಲುವಾಗಿ ವಿದ್ಯೆ ಏನಾಕ್ಕವಲ್ಲ, ಇವೆಲ್ಲ ಅಹಂ ಪ್ರಳಯ. ನಾನು ಅಹಂಕಾರದಿಂದ ಆಗ ದೊಡ್ಡ ಮೀನು ಸಣ್ಣ ಮೀನಿನ ತಿಮ್ಮಿಂಗಲ ಮೀನಿನ ಮರಿ ನುಂಗಿದಂಗಪ್ಪ. ಹಂಗ ಆಗ್ತವೆ ಅಹಂ ಪ್ರಳಯ. ಇನ್ನು ಮುಂದ ಅಲ್ಲೆಲ್ಲಿಗೆ ಇದು ಅಶಾಂತಿ ಭಾಳ ಹೇಳ್ತತಿ. ಶಾಂತಿ ಕಮ್ಮಿ ಐತಿ, ಐಶ್ವರ್ಯ ಹೆಚ್ಚೈತಿ. ಕಾಯಿ ಕಸರ ಕಾಲು ಕಸ ಹಾಕಾವ. ನಿಮಗೆ ಇನ್ನೊಂದು ವಿಷಯ ಹೇಳ್ತನು, ಎಲ್ಲ ಕಡೆ ಶಿಕ್ಷಣ ಹಿಡ್ಕೊಂಡ ಒಂದು ಅಧಿಕಾರದ ಒಂದು ಸ್ಥಿತಿ ತಕ ಹೆಣ್ಮಕ್ಕಳ ಅವುಗಳ ಬೇಳ ಒಂದು ಹೆಜ್ಜೆ ಮುಂದಿದಿರಿವ. ಆದ್ರೆ ನಮ್ಮ ಭಾರತ ದೇಶದ ಎಲ್ಲ ಸ್ತ್ರೀ ಎಲ್ಲ ತಾಯಂದರಿಗೆ ಹೇಳೋದಂದ್ರೆ ನಿಮ್ಮ ಸಂಸ್ಕೃತಿ ಬಿಡಬೇಡ. ಶಿಕ್ಷಣ ಕಲೀರಿ, ದೊಡ್ಡವರಾಗ್ರಿ. ಬಹುಶಃ ನನಗೆ ಅನಿಸ್ತತಿ ಎಲ್ಲದರಾಗ ನೀವ ಮುಂದಾಗಂಗೆ ಕಾಣಿಸ್ತೀರಿ. ಆಗಿರಿ ಇನ್ನಟ್ಟು ಉಳ್ದೈತಿ. ನೀವ ಇನ್ನು ಬಹುಶಃ ಅಡಿಗೆ ಮಾಡೋ ಪಾಳೆ ಇದು ಈ ಮ್ಯಾಲಿಗೆ ಇದು. ಮತ್ತದು ಕಾಲಾಯ ತಸ್ಮನೆ ಒಂದಿಟ್ಟು ವಿಚಾರ ಮಾಡ್ರಿ. ಸಣ್ಣಾಗಿದ್ದಾಗ ನಾ ಫಸ್ಟ್ ಇಲ್ಲಿ ಬಂದಾಗ ಯಾರ ಇಲ್ಲಿ ಮದುವೆ ಮುಂಜೆ ಆದ್ವು ಅಂದ್ರೆ ನನಗೆ ಕರೆಯಕ್ಕೆ ಬರ್ತೀವಿ. ಈ ವರದಕ್ಷಿಣೆ ತಗೊಳ್ಳೋರು ನೋಡೋಣ ನಾನು ತಲೆಗೆ ಗಾವು ಏನ್ರು ಅವ್ರ ಮ್ಯಾಗ ಬದುಕವ್ರದಿರಿ. ಸದಾಶಿವ ಬೇಡ್ಕೋರಿ, ಕಾಯಿ ಕನ್ಯಾ ತಗೋರಿ, ನಿಮ್ಮ ಸಂಸಾರ ಮಾಡ್ರಿ. ನಾವು ಮುಂದೆ ನಾನು ಕರೋದು ಬಿಟ್ಟರು ಭಾಳ ಚಲೋ ಅದು ಏನಿತ್ತಪ್ಪ ಅಂತಂದ್ರೆ ವರದಕ್ಷಿಣೆ. ಆಗ ಹೆಣ್ಣು ಹುಟ್ಟಿದ್ರ ಒಂದು ಹುಣ್ಣು ಹುಟ್ಟಿದಂಗ ಹತ್ತಿದ್ರ. ನಿಮಗೂ ಗುರ್ತೈತಿಲ್ಲವ ಮೊದಲ ಒಂದು 20-30 ವರ್ಷದಿಂದ, ಹೌದಿಲ್ಲ? ಅದು ಕಾಲ ತಿರುಗೈತಿ. ಈಗ ವಧು ದಕ್ಷಿಣ ಚಾಲು ಆಯ್ತು. ಈಗ ಹೆಣ್ಣು ಹುಟ್ಟಿದ್ರ ಹಣ್ಣು ಹುಟ್ಟಿದಂಗ. ಅವ್ರ ತಂದೆ ತಾಯಿ ಹೆಸರಲ್ಲೇ ಎಷ್ಟೋ ಲಕ್ಷ ರೊಕ್ಕ ಬಿಟ್ರೆ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂದ. ಮೊನ್ನೊಂದು ಕಳ್ಳಾಗಿಂದ ಅಕ್ಕ ಮಗಳನ್ನ ಕೊಟ್ಟ. ಅವಂದಿಟ್ಟು ಬಡವ ಅದಾನ ಬಿಡ, ಆದ್ರೂ ವಿದ್ಯಾವಂತ ಅದಾನು, ನೌಕರಿನೂ ಐತಿ. ಅದ ವಯಸ್ಸಿಗೆ ಬಂದು ಬಳಕ ಚೆನ್ನಾಗಿದ್ದಾಗ ಲಗ್ನ ಆಗಿತ್ತು. ಮತ್ತೆ ಇದು ಹೇಳಿಲ್ಲ, ವ್ಯವಹಾರ ಎಲ್ಲ ಫರಕ್ ಆಗೈತಿ. ಅವ್ ಬಂದು ಅಳಕತ್ತು, ಯಾಕೆ ಕಳ್ತೀವತ್ತಮ್ಮ ಹಂಗೆ.
ಮತ್ತು ಸೆಕೆಂಡ್ ಇಯರ್ ಮುಗಿಸ್ ಬಿ ಎ ಫಸ್ಟ್ ಹೋಗ್ಯಾಳ್ರಿ ಮತ್ತು ಕರ್ಕೊಂಡು ಹೋಗೋಣಕತ್ತೇವ್ರು, ನಾವು ಕರ್ಕೊಂಡು ಬರ್ತೀವ್ರಿ ಮತ್ತಾರ ಅಂದವ್. ಆತ್ ಪಾಪ ಕರ್ಕೊಂಡು ಅದು ಆತ್ರಿ ಅಪ್ಪರ 5 ತೊಲಿದು ಅದೇನ ಕೊಳಗಿತ್ತು ಗಂಟನ್ ಗಂಟ ಅದು ಅಲ್ಲೂ ಅದ್ಯಾಂಗ 5 ತೊಲಿದು ಗಂಟನ್ ಮಾಡಿಸಿ ಇಲ್ಲಿ ಹಾಕಿದ ಒಳಗೆ ಕಳ್ಸವ್ರತಾರಿ ಅಂದ್ರೆ ಹೇಳೋ ತಾತ್ಪರ್ಯ ಅಂದ್ರೆ ಕಾಲ ತಸ್ಮನೆ ಕಾಲ ಚಿನಿ ಬದಲು ಹಾಕ್ಕೋತ ಇರ್ತದೆ. ಹಂಗ ಈ ಕಾಲ ಕದಲು ಕಾಂಚನ ಕಾರ್ಯಸಿದ್ಧಿ ಲಕ್ಷ ಇಟ್ಕೋರಿ. ಇನ್ನು ನೀವು ರೈತರು, ವ್ಯಾಪಾರಸ್ಥರು, ಉದ್ಯೋಗಸ್ಥರು ಅದರಾಗ ತಾಯಂದಿರು ಭಾಳ ಎಚ್ಚರ ಇಟ್ಕೊಂಡ ನೀವು ಬಾಳೆ ಮಾಡ್ಬೇಕಾಗೈತಿ. ಇಲ್ಲಕ ಹುಚ್ಚರಾಕಿರಿ. ಇನ್ನು ಒಂದು ವಿಷಯಪ್ಪ ಆತಂದ್ರೆ ಹಿಂದಕ್ಕೊಮ್ಮೆ ನಿಮಗೆ ಹೇಳೈತಿ, ನಿಮ್ಗೆ ಗೊತ್ತಿರ್ಬೇಕು. ನೀರಿಗಾಗಿ ಜಗಳ, ದಾರಿಗಾಗಿ ಜಗಳ, ದೊರೆಗಾಗಿ ಜಗಳ, ಖರ್ಚಿಗಾಗಿ ಜಗಳ, ಕುರ್ಚಿಗಾಗಿ ಜಗಳ. ಈಗ ಚಾಲು ಐತಿ ನೋಡಿ. ಹಿಂದಕ ಹೇಳೈತಿದ ಅದು ಇರ್ಲಿ. ಇನ್ನು ನೀವು ಹೆಂಗ ಬಾಳೆ ಮಾಡ್ಬೇಕತ್ತಂದ್ರ ಪ್ರತಿ ಒಂದು ಹೆಜ್ಜೆ ಮನಸ್ಸಿನಲ್ಲಿ ಸದಾಶಿವ ಶಿವೈ ಮುತ್ಯ ಅಂತೇಳಿ ಮನಸ್ಸಿನ್ಯಾಗ ಸ್ಮರಣ ಮಾಡೇ ಹೆಜ್ಜೆ ಇಡುದು. ಆನಂತರ ಏಳಾಗೊಮ್ಮೆ ಸ್ಮರಣ ಮಾಡೋದು, ಮಣ್ಕೊಳಾಗೊಮ್ಮೆ ಸ್ಮರಣ ಮಾಡೋದು. ಯಾವ ಸದಾಶಿವ ಶಿವೈ ಮುತ್ಯನ ಸ್ಮರಣ ಮಾಡಿ ಸಂಸಾರ ಮಾಡ್ತೀರಿ ಅವರಿಗೆ ಮರಣದ ಭಯ ಇಲ್ಲ. ನಿಮಗೆ ಹಿಂದಕ್ಕೊಮ್ಮೆ ಹೋದ ಸಲನು ಹೇಳೈತಿ. ಈಗ 1 ವರ್ಷ 2 ವರ್ಷ ಹೇಳಾಕತ್ತೈತಿ. ಅದು ಮುಂದಾಕೈತಿ. ಹಸರ ನಾಮದ ಒಡೆಯ ಹಂಡ ಕುದುರೆಯ ನೇರಿ ಹರುಷಾಗಿ ಬರುವ ದೈತರ ದಂಡ ಎದ್ದು ಕಸಲತ್ತ ಕಮಾಯಿ ಮಾಡುವರನ್ನ ಮೂರು ಲೋಕದ ಒಡೆಯ ಮಸಲತ್ತ ಮಾಡಿ ಅವರನ್ನೆಲ್ಲ ಮಣ್ಣ ಕೊಡುವನನ್ನ ಚಂದ್ರಗಿರಿ ಸಾಕ್ಷಿ ಹೇಳುವೆನು. ಚಿಕ್ಕನ ನುಡಿ ನೀವು ಅಕ್ಕರೆಯಿಂದ ಕೇಳಿರನ್ನ ಅಂತ ಹೇಳಿ ಒಂದು ಮಾತು ಬರ್ತದೆ. ಇನ್ನೊಂದು ಹೇಳೈತಿ, ಮುಂಡಿಗಿ ಉಳುವಿ ಒಳಗೊಂಡು ಮುಂಡಿಗಿ ಉರುಳುವುದನ್ನ ಉರುಳುತ್ತ ನಾ ಮೇಲ ನೀ ಮೇಲ ಅನ್ನುವರನ್ನೆಲ್ಲ ಮಣ್ಣು ಒಳಗೆ ಇಳಿಸಿ ತಾನು ಉರುಳುತ್ತ ಬಂದು ದುಷ್ಟ ನಕ್ಷತ್ರಗಳನ್ನೆಲ್ಲ ಕಳಿಸಿ ಶಿಷ್ಟ ನಕ್ಷತ್ರಗಳನ್ನೆಲ್ಲ ಕೆಲವೊಂದು ಕಳಿಸಿ ದುಷ್ಟ ಶಿಷ್ಟ ನಕ್ಷತ್ರಗಳು ಮಿಶ್ರ ಇರುವಂಥ ಭೂಲೋಕದ ಮೇಲಿನ ನಕ್ಷತ್ರಗಳನ್ನೆಲ್ಲ ಕಳಿಸಿ ಅಕ್ಷತ್ರ ಆಗಿ ಅಕ್ಷಯವಾಗಿ ಮೆರೆಯುವುದನ್ನ ಉಳವಿ ಒಳಗೊಂದು ಮುಂಡಿಗೆ ಉರುಳು ಈಗ ಹೇಳೈತಿ. ಹಿಂದಕ ನಿಮಗ ಮೀಟಿಂಗ್ದು ಒಂದು ಹೇಳಿತ್ಲ, ಕಟ್ಯದಾಗ ಮೀಟಿಂಗ್ ನಡೀತಿತ್ತು. ಅದು ಎಲ್ಲ ನಿಮ್ಗೆ ಗುರ್ತಾಗಿತ್ತು, ಅದನ್ನೇನು ಹೇಳೋದು ಬೇಡ. ಈಗ ಮೀಟಿಂಗ್ ನಡೆದೈತಿ, ಅದು ಅಲ್ಲಿ ನಡೆದೈತೆ. ಈಗ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಸುನಕ ಮೀಟಿಂಗ್ ನಡೆದೈತಿ. ಅಂದ್ರೆ ಶುದ್ಧವಾದದ್ದು, ಪರಿಶುದ್ಧವಾದದ್ದು, ಪ್ರಸಿದ್ಧವಾದ. ನ ಅಂದ್ರ ನೆರೆನೆಂಬಿದ್ದು, ನಂಬಿಕೆ ಉಳ್ಳದ್ದು. ಕ ಅಂದ್ರ ಕರ್ತವ್ಯ ಲೋಪವಾಗದೆ ಪ್ರಾಣವಾದರೂ ವಚನಮಾನ ಹೋಗದಂತೆ ನಡೆದುಕೊಳ್ಳುವುದು. ಇದಕ್ಕೆ ಸುನಕ ಮೀಟಿಂಗ್ ನಡೆದೈತಿ.
ಅದೆಲ್ಲರ ಫೈನಲ್ ಆದ್ರೆ ಅಬ್ಬಾಬ್ ಇದೇನು ಈ ಭೂಮಿ ಮ್ಯಾಗ ಎಷ್ಟು ಮಂದಿ ದುಷ್ಟರದಾರ ನೋಡ, ಅವ್ರನ್ನೆಲ್ಲ ಪಾತಾಳಕ್ಕೆ ಇಳಿಸಿ ಶಿಷ್ಟನಷ್ಟ ಉಳಿಸಿ ಈ ಭಾರತ ದೇಶ ಭೂಮಿದಿಂದ ಆಕಾಶದ ಎತ್ತರಕ್ಕೆ ಕೀರ್ತಿಯನ್ನು ಬೆಳೆಸಿ ಇಡೀ ಜಗತ್ತ ಭಾರತದ ಮಾತು ಕೇಳುವಂಗ ಮಾಡ್ತಾನವ. ಅಲ್ಲಿ ಮೀಟಿಂಗ್ ನಡೆದೈತಿ. ಇನ್ನು ತಮ್ಮೆಲ್ಲರಿಗೆ ಒಂದು ಹೇಳುದಪ್ಪ ಆತಂದ್ರೆ, ಎಲ್ಲರೂ ನಾ ಬಡ ನೀ ಬಡ ಅನ್ನೋರೆಲ್ಲ ಎಲ್ಲೆಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಬಡಾಯಿ ಕಚ್ಕೊಂಡು ಹಳ್ಳ ಹಿಡಿದು ಹೋಗ್ತಾರ. ಆ ಕಾಲ ಶುರು. ಇನ್ನು ಪ್ರಳಯಕ್ಕೊಂದು ಆದಿಸ್ಥಿತಿ, ಆದಿಶಕ್ತಿ ಒಂದು ಮಾತು ಹೇಳ್ತೇನೆ ನಿಮ್ಗೆ. ಕೃತ, ತ್ರೇತಾ, ದ್ವಾಪಾರ, ಕಲಿಯುಗ, ಈ ಎಲ್ಲ ಯುಗಗಳ ಮುಂಚಿತ ಮಹಾಯುಗ. ಮಹಾಯುಗಕ್ಕೆ ಮಾಯೆ ಆಶ್ರಯ, ಆ ಮಾಯೆಗೆ ಆಶ್ರಯ ಮಹಾದೇವ ಶಿವ. ಮೂವತ್ಮೂರು ಮುಖವುಳ್ಳವಳು ಅಲ್ರಿ ಮುತ್ಯ, ನಮಗೆ ಒಂದೊಂದು ಮುಖ ರಗಡಾಗೆ ಹೋಗಿ 30 ಅದು ಹಂಗೈತಿ. ಮತ್ತೆ ಇದ್ದದ್ದೇ ಹೇಳ್ಬೇಕಲ್ಲ, ಇಲ್ಲದ್ದು ಹೇಳಕ್ ಬರೋದು. 33 ಮುಖವುಳ್ಳವಳು ಶಿವನಪ್ಪನೆಯನ್ನು ಪಡೆದು ಯುಗಗಳ ಆಚೆ ಆಶ್ರಯವಾಗಿರ್ತಕ್ಕಂಥ ಶಕ್ತಿ ಈ ಕಲಿಯುಗದಲ್ಲಿ ಪ್ರವೇಶವಾಗಿ ದುಷ್ಟರನ್ನೆಲ್ಲ ಚಂಡ ಮುಂಡಾಡಿ ಶಿಷ್ಟರನ್ನೆಲ್ಲ ಪರಿಪಾಲಿಸಿ 3 ಲೋಕದೊಳಗೆ ನಾನಾರು ಎಂಬುದನ್ನು ತಿಳಿಸಿಕೊಡುವಳನ್ನ ತಾವೆಲ್ಲರೂ ಇಷ್ಟಪಟ್ಟು ಇಚ್ಛೆಪಟ್ಟು ಅಂತಃಕರಣದಿಂದ ತಿಳಿದು ಆ 33 ಮುಖವುಳ್ಳವಳ ಪೂಜೆ ನೀವು ಮಾಡಿ ಧನ್ಯರಾಗಿರನ್ನ ತಿಳಿಸಿಕೇನವ್ರು ಒಂದು ಮಾತು. ಎಲ್ಲ ಏನು ಬರ್ತಾವೇನು ಮುಂದೆ. ಇನ್ನೊಂದು ಹೇಳ್ತಾನೆ, ಆಕಾಶ ಒದರಿತ್ತು, ಇದು ನಿಮಗೆ ಸೂಚ್ ತೋರಿಸ್ತೈತಿ. ಭೂಮಿ ನಡಿಗಿತ್ತು, ಗಾಳಿ ಚಂಡ ಮಾರುತದ ಹಾಗೆ ಬೀಸಿತ್ತು, ತೇಜ ಉದ್ಭವಿಸಿತ್ತು. ಜಲ ಕೆಲವೊಂದು ಕಡೆ ಗಟ್ಟಿಕೊಂಡು ಕೆಲವು ಕಡೆ ಬೈದಾಡಿ ಅಲ್ಲೋಲ ಕಲ್ಲೋಲ ಮಾಡಿ ತನ್ನ ಇದು ಬರ್ತೈತಿ. ಆದರೆ ನೀವೆಲ್ಲರೂ ಭಾಳ ಸಹನಶೀಲತೆಯಿಂದ, ಭಾಳ ಸಮಾಧಾನ ಶಾಂತಿದಿಂದ ಯಾರ ನೀವು ಭಯ ಭಕ್ತಿ ಗೌರವದೊಂದಿಗೆ ಈ ಚಮಿಕೇರಿ ಮುತ್ಯಾಗ ನಡ್ಕೋತೀರಿ, ಅಂತಃಕರಣದಿಂದ ಅಷ್ಟು ನಿಮಗೂ ಅಷ್ಟ ಗೌರವ ಕೊಟ್ಟು ನಡ್ಕೋತಾರ. ಸರಿ, ಮೊದಲು ನೀವು ನಡ್ಕೋಬೇಕು, ಮತ್ತೊಬ್ರು ನಿಮಗೂ ನಡ್ಕೋಬೇಕಾಗ. ಯಾಕಂದ್ರೆ ತಂದೆ ಬಾಗಿ ನಮಸ್ಕಾರ ಮಾಡಿದಾಗ ಗುರುವಿಗೆ ಅದ ಕೂಸಿಗೆ ಹೊಳದ್ಬೇಕಾಗಿಲ್ಲ, ತಾನ ಸಾಷ್ಟಾಂಗ ಹಾಕ್ತದೆ. ಅಲ್ಲಿ ನೋಡ್ತಿರ್ತಾನೆ. ನಾವು ಅವತ್ತನ್ನ ಚಂಡ್ ಹಿಡಿದು ನಾನಿ ಗೋನ್ ಮುರಿದಿಪ್ಪ ಮತ್ತೆ ನೀ ಬಾಗಿ ನಮಸ್ಕಾರ ಅತ್ತಾಗ ಮಾಡಂಗಿಲ್ರಿ ಭಾಳ. ನೀ ಮೊದಲು ಮಾಡು ಮರ ನಮ್ಮ ಇದ್ದೇ ನೀ ಮಾಡ್ದ. ಅವ್ ಮಾಡಿದ ಅವ್ ಹಿಂಗೆ ಬಾಯಿಗೆ ಮಾಡಿಕೊಡೋದು, ಅದು ಹುಡುಕ ಸಾಷ್ಟಂಗ ಹಾಕ್ತದ. 2 ವರ್ಷದಿರ್ತದೆ. ಅಂದ್ರೆ ತಂದೆ ತಾಯಿ ಎಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿಚಾರ, ಹಸಿರು ಬಂದವ್ರಿಗೆ ಒಂದು ರೊಟ್ಟಿ, ಇದು ಎಲ್ಲರಿಗೂ ನೀವು ದಾನ ಧರ್ಮ ಪರೋಪಕಾರಿಗಳಾಗಿ ನೀವೆಲ್ಲರೂ ಭಾಳ ಚಂದದಿಂದ ಭಾಳ ಬೆಳಗಬೇಕು ಅನ್ನೋದು ನನಗಿಷ್ಟ. ಮತ್ತೊಂದು ಏನೂ ಬಯಸಂಗಿಲ್ಲ, ಯಾವುದೂ ಬಯಸಿಲ್ಲ ಏನು, ಮತ್ತು ನಾ ಯಾವುದೂ ಇಚ್ಛಾನೂ ಮಾಡಿಲ್ಲ.
ನಾ ದೊಡ್ಡ ಸ್ಥಾನ ಹೇಳಂಗಿಲ್ಲ. ನಾ ಎಲ್ಲರ ಆಸೆಗೆ ಬಿದ್ದಿದ್ನಂದ್ರ ನಿಮ್ಮ ಮಠ ಬಂಗಾರದ ಇಟ್ಟಂಗಿ ಮಾಡಿಸಿ ಕಟ್ಟಿಸ್ತಿದ್ದೀವಿ. ಅದೇನು ನನ್ನ ತಲೆಯಾಗಿರಂಗಿಲ್ಲ. ಭಕ್ತರ ಸುಖಿ ನನ್ನ ಸುಖಿ, ಭಕ್ತರ ಸಂತೋಷ ನನ್ನ ಸಂತೋಷ, ಭಕ್ತರ ವೈಭವ ನನ್ನ ವೈಭವ, ಭಕ್ತರ ಆರೋಗ್ಯ ನನ್ನ ಆರೋಗ್ಯ. ಈ ರೀತಿ ನಡೆದುಕೊಂಡು ಬಂದಂಥ ಮನುಷ್ಯ ಏನೋ ಚಮಕೇರಿಗೂ ನಮ್ಮ ಮೂಲ ಪುರುಷ ಸಾರವಾಡ ಬಬಲಾದೀಶ್ವರಿಗೂ ಒಂದು ಅನ್ಯೋನ್ಯ ಸಂಬಂಧ ಐತಿ. ಅದಕ್ಕೆ ನನ್ನ ಕರೆಸೈತಿ, ನೀವೆಲ್ಲ ಸೇವಾ ಮಾಡಾಕತ್ತೀರಿ. ಇಷ್ಟೇನು, ಈಗ ನೀವು ಮಕ್ಕಳ ಹಿಡ್ದಿರ್ತೀರಿ, ಅಪ್ಪನಕ್ಕಿಂತ ಮಗ ದೊಡ್ಡ ಅಧಿಕಾರಿ, ದೊಡ್ಡ ಆಫೀಸರ ಅಥವಾ ದೊಡ್ಡ ಶ್ರೀಮಂತ, ದೊಡ್ಡ ಉದ್ಯಮಿ ಆದಂದ್ರೆ ತಂದೆ ತಾಯಿಗೆ ಅಸಂತೋಷ ಆಕತಿಯೋ ಸಂತೋಷ ಆಕತಿ? ನಮ್ಮ ಬಾಳೆನು ಹಿಂಗ. ನೀವೆಲ್ಲರೂ ಮಕ್ಕಳು ನನಗೆ. ನಿಮ್ಮ ಹಡದ ತಂದೆ ತಾಯಿ ಯಾರ್ಯಾರು ಬೇರೆ ಅದಾರ, ನನಗೆ ನೀವೆಲ್ಲರೂ ಪಡೆದ ಮಕ್ಕಳು. ನೀವೆಷ್ಟು ನಿಮ್ಮ ಹೆಸರು ಬರ್ತೈತಿ, ನೀವೆಷ್ಟು ಚಂದ ಇರ್ತೀರಿ, ಅಟ್ ನನಗೆ ಹಂಡೆ ಹಾಲು ಕುಡ್ದಟ್ಟು ಸಂತೋಷ, ನನಗೆ ಜಡ್ಡು ಹಗರ ಆಕೈತಿ. ಇಂಥ ಪುಣ್ಯಾತ್ಮನ ಸ್ಥಾನಕ್ಕೆ ತಾವೆಲ್ಲರೂ ಸದಾವಕಾಲ ಹಂಗೆ ಉಸಿರು ನಿಮ್ಮ ದೇಹಕ್ಕೆ ಮುಕ್ತಿ ಐತೋ ಹಂಗೆ ಸದಾಶಿವ ಶಿವಮೂರ್ತಿಯನ ಹೆಸರು ನಿಮಗೆ ನಿಮ್ಮ ಸಂಸಾರಕ್ಕೆ ಮುಕ್ತಿ. ಆ ಉಸಿರಿನ ಜೊತೆ ಆ ಹೆಸರು ಬೆರೆಸಿ ನೀವು ಸ್ಮರಣೆ ಮಾಡಿರಿ, ನೀವೆಲ್ಲರೂ ಉದ್ಧಾರ ಆಗ್ತೀರಿ. ಎಲ್ಲರೂ ಬಂದೀರಿ, ಗಡಬಡ ಮಾಡಬೇಡ್ರಿ. ಬಹುಶಃ ಈ ಸಲ ಜನ ಕಮ್ಮಿ ಕೂಡೈತಿ. ಯಾಕೆ ಕೂಡೈತಪ್ಪ ಅಂತಂದ್ರೆ 2 ಕಾರ್ಡ್ ಅಂದಾವ. ಹಿಂದೆ 36 ವರ್ಷಕ್ಕೊಮ್ಮೆ ಬರ್ತದೆ. ಕೆಲವೊಬ್ಬರು ಮನೆ ಶಾಂತಿ, ಮದುವೆ, ತಮ್ಮ ಮನೆ ಕಾರ್ಯಕ್ರಮ, ಅದಕ್ಕೆ ಇದಕ್ಕೆ ಕೆಲವೊಬ್ಬರು ತೊಡಕ್ಯಾರ. ನಿನ್ನೆ ಏನು ಅದೇನು ಹೇಳಿಲ್ಲ, ಗತ್ನಿ, ಅದ್ರ ಸಿಡಲ, ಅದ್ರ ಗಾಳಿ, ಹಂಗೆ ಅರ್ಧ ಮಂದಿ ಹೋಗಿದ್ದೀರ. ಇರ್ಲಿ ಇದ್ದಟ್ಟು ಅದಕ್ಕೇನೈತಿ, ಅದಕ್ಕೆ ಜನ ಭಾಳಷ್ಟರ ಇರಲಿ ಕಮ್ಮಿಯರಿ ಇರಲಿ, ನೀವೆಷ್ಟು ಅಂತಃಕರಣಲ್ಲೇ ಸೇವಾ ಮಾಡ್ತೀರಿ ಅದು ದೊಡ್ಡ, ಅದು ಭಾಳ ದೊಡ್ಡ. ನೀವು ಹಸಿದು ಬಂದವ್ರಿಗೆ ಖಾರ ರೊಟ್ಟಿನೇ ಇರಲಿ, ಸಂತೋಷದಿಂದ ಉಣಿಸ್ರಿ, ಅದು ಅಮೃತ ಸಮಾನ ಆಕೈತಿ. ಏನು ನೀವು ಅಸಂತೋಷದಿಂದ ಅಸಮಾಧಾನ ಪಟ್ಟು ಹಸಿದು ಬಂದವಳ ನೀರು ಕಳಿಸ್ರಿ, ಹಿಂಗಂದು ಉಂಡ್ರಿ, ಅದು ಹುಗ್ಗಿ ತುಪ್ಪ ಇದ್ದರೂ ಅದು ಮುಳ್ಮುಳ್ಳು ಆಗ್ತದೆ. ಅದಕ್ಕೆ ತಾವೆಲ್ಲರೂ ಇಂಥ ಪುಣ್ಯ ಕ್ಷೇತ್ರ ಸಿಕ್ಕೈತಿ. ಬಬಲಾದೇವ್ರು ಹಿಂದಕನ ಹೇಳ್ಯಾರ, ಮಡ್ಡಿ ಬಂಗಾರ ಕಡ್ಯಕ್ಕೆ ಒಂದು ತುಸು ಆಗೈತಿ, ಇನ್ನಟ್ಟು ಆಗಕ್ಕೆ ಹತ್ತೈತಿ. ಆದ್ರೆ ಈ ಬಂಗಾರ ಕಡ್ಡಿಯನ್ನು ನೀವು ಉಳಿಸ್ಕೊಂಡು ಏನು ಹೆಂಗೆ ಮಲ್ಲಮ್ಮನ ಆಶೀರ್ವಾದದಿಂದ ರೆಡ್ಡಿಯರೆಲ್ಲ ಶ್ರೀಮಂತರಾಗ್ಯಾರ ನೋಡು, ಹಂಗೆ ಈ ಸದಾಶಿವ ಚಮಕೇರಿ ಮುತ್ಯಾನ ಭಕ್ತರೆಲ್ಲ ಏನು ಆಕಿ ಕಡ್ಡಿ ಬಂಗಾರ ಅಂದಾಳ, ಏನು ನಿಮ್ಮ ಮನ್ಯಾಗಿನ ಕಂಬಗಳೆಲ್ಲ ಬಂಗಾರ ಆಗುತ್ತೆ. ಇಲ್ಲ ಎಲ್ಲರೂ ನಮ್ಮವರ, ಪ್ರಶ್ನೆ ಇಲ್ಲ. ಅದಕ್ಕೆ ಇದು ನಿಮ್ಮ ಮಠ ಜಾತ್ಯತೀತ ಮಠ, ಜಾತಿ ತಂದು ಹೋಗಿಸ್ಬೇಡ್ರಿ. ಇದು ಪಕ್ಷಾತೀತ ಮಠ, ಪಕ್ಷವನ್ನು ತಂದು ಹೋಗಿಸ್ಬೇಡ್ರಿ. ಇದು ವರ್ಣನಾತೀತ ಮಠ, ಅವ್ರ ಕಪ್ಪ ಬಿಳು ಅನ್ನೋ ತಂದು, ಇದು ಸಾಂಪ್ರದಾಯಿಕ ಮಠ, ಅವ್ರು ಆ ಸಂಪ್ರದಾಯ, ಇವ್ರು ಈ ಸಂಪ್ರದಾಯ, ಅದನ್ನು ತಂದು ಒಳಗೆ ಹೋಗಿಸ್ಬೇಡ್ರಿ. ಇಲ್ಲಿ ಒಟ್ಟ ಏನು ಬೇಕಪ್ಪ ಅಂತಂದ್ರೆ ನಿಮ್ಮ ಜಾತಿ ನಮಗೆ ಬೇಕಾಗಿಲ್ಲ, ನಿಮ್ಮ ನೀತಿ, ನಿಮ್ಮ ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಒಂದು ಕೊಟ್ಟರೆ ಸಾಕು. ಅದಕ್ಕೆ ಎಲ್ಲರೂ ಸರಿಯಾಗಿ ಏನು ನಾಷ್ಟ ಅದು ಮಾಡಿರಿ ಇಲ್ಲವ, ಏನು ಹೊಟ್ಟೆ ಹಸದಾವು, ನಾಷ್ಟ ಮಾಡಿರಿ, ಸಮಾಧಾನಲಿ ಎಲ್ಲರಿಗೆ ನೀಡ್ರಿ. ನನ್ನ ಭಕ್ತರಿಗೆ ನೀವು ಸಮಾಧಾನಲಿ ಊಟ ಮಾಡಿರಿ. ಯಾರು ಪರೋರು ಊರಿನವ್ರು ಬಂದಂಥವ್ರು ಸಾವಕಾಶ ಸಮಾಧಾನ, ಇದು ವಿಧಾನ, ಸಮಾಧಾನ, ಪ್ರವಿಧಾನ. ಅದಕ್ಕೆ
ನೀವೆಷ್ಟು ಶಾಂತಿ ಪ್ರಶಾಂತಿದಿಂದ ಇರ್ತೀರಿ ಅಷ್ಟ ಮಹಾಂತಿ ನಿಮಗೆ ಸಿಗ್ತೈತಿ. ಅದನ್ನೆಲ್ಲ ಪಡ್ಕೊಂಡು ತಾವೆಲ್ಲರೂ ಧನ್ಯರಾಗಬೇಕು. ಅಂಥ ಶಕ್ತಿ, ಅಂಥ ಭಕ್ತಿ, ಅಂಥ ಯುಕ್ತಿ, ಅಂಥ ಪರಿಶುದ್ಧವಾದ ಅಂತಃಕರಣವನ್ನು ಸದಾಶಿವ, ಶಿವಯೋಗಿ, ಸಿದ್ದರಾಮೇಶ್ವರ, ಚಂದ್ರಗಿರಿ ಮಾತೆ, ಸಂಕ್ರಮ ಮಾತೆ ತಮ್ಮ ಕೊಟ್ಟು ಕಾಪಾಡ್ಲಿಕ್ಕೆ ಹೇಳಿ ನಾವು जय मंगलम जय नमः पार्वतीश्वर महादेव। सदाशिव महाराज की जय, चंद्रगिरी माता की जय, सकल साधु संत महाराज की जय।